श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्समुद्रविजय द्वितीय सर्गದ 40ನೇ ಶ್ಲೋಕ. पृष्ट्वावगम्य सकलं च ततः प्रवृत्तं यूनां च दुस्सहमिदं शिशुनोपभुक्तम् इत्थं विचिन्त्य तनयां बहुभर्त्सयन्त्या भीतं तयोतकुपितं मनसानुतप्तं. ಇಂದಿನ ಶ್ಲೋಕಗಳಲ್ಲಿ ತಿಳಿದಂತೆ ತಾಯಿಯಾದವರು ಬೇರೆ ಮತ್ತೊಂದು ಮನೆಗೆ ಕೆಲಸಕ್ಕೆ ಅಂತ ಹೋಗಿದ್ದಾಗ ಅಕ್ಕ, ಆ ವಾಸುದೇವನ ಮಗುವಿನ ಅಕ್ಕ ಅವರು ನೋಡ್ಕೋತಾ ಇದ್ದಾರೆ. ಮಗು ಜೋರಾಗಿ ಅಳ್ತಾ ಇದೆ, ಸಮಾಧಾನ ಮಾಡ್ತಾ ಇದ್ದಾರೆ, ಆಗಲೂ ಸಮಾಧಾನ ಆಗಲಿಲ್ಲ. ಅದರಿಂದ ಕುಲತ್ತ ಕುಲಂ ಅಂತ ಒಂದು ಧಾನ್ಯ, ಅದನ್ನು ಹಾರ್ಸ್ ಗ್ರಾಮ್ ಅಂತಾರೆ ಇಂಗ್ಲೀಷಲ್ಲಿ. ಅದನ್ನು ತಿನ್ನಿಸುವಾಗ ಮಗು ಸುಮ್ಮನಾಯಿತು. ಆಗ ತಾಯಿಯಾದವರು ಮಗು ಏನಾಗ್ತದೋ ಏನೋ ಬಾಯಾರಿಕೆಯಿಂದ ಬಳಲುತ್ತಾ ಇರುತ್ತದೆ ಅಂತ ಯೋಚನೆ ಮಾಡ್ತಾ ಬರ್ತಾರೆ. ಬಂದಾಗ ಮಗು ಹೊಟ್ಟೆ ತುಂಬ ಇದೆ ಮತ್ತು ಪ್ರಸನ್ನನಾಗಿ ಇರುವುದನ್ನು ನೋಡ್ತಾರೆ ಅಂತ ಹಿಂದೆ ನೋಡಿದ್ದೀವಿ. ಅದಾದ ಮೇಲೆ ತತಃ ಸ್ವಮಂದಿರ ಗಮನಾನಂತರಂ ಪೃಷ್ಟ್ವಾ ಕಿಮಿತ್ಯಯಂ ಬಾಲಃ ಪೂರ್ಣೋದರಃ ವರ್ತತೆ ಕಿಂ ತ್ವಯಾ ದತ್ತಂ ಇತಿ ವಿಚಾರ್ಯ. ಮನೆಗೆ ಬಂದ ಮೇಲೆ ತಾಯಿಯಾದವರು ಕೇಳ್ತಾರೆ, ಏನಿದು ಮಗುವಿಗೆ ಹೊಟ್ಟೆ ತುಂಬಿದಲ್ಲ, ಏನು ಕೊಟ್ಟಿ ಮಗುವಿಗೆ ಹಾಗೆ ಅಂತ ಕೇಳ್ತಾರೆ. ಆ ಮಾತನ್ನು ಕೇಳಿದಾಗ ಪ್ರವೃತ್ತಂ ಸಕಲಂ ಅವಗಮ್ಯ ಕುಲತ್ತ ಧಾನ್ಯ ಭಕ್ಷಣೇನ ಉದರಪೂರಿತಂ ಇತಿ ಜ್ಞಾತ್ವಾ. ಕುಲತ್ತ ಧಾನ್ಯವನ್ನ ಅಕ್ಕನಾದವರು ತಿನ್ನಿಸಿದ್ದಾರೆ, ಅದರಿಂದ ಮಗುವಿಗೆ ಹೊಟ್ಟೆ ತುಂಬಿ ಇದೆ ಹಾಗೆ ಅಂತ ತಿಳಿದು ಶಿಶುನಾ ಉಪಭುಕ್ತಂ, ಮಗು ಕೂಡ ಅದನ್ನು ತಿಂದಿದೆ ಹಾಗೆ ಅಂತ. ಎಷ್ಟು ತಿಂದಿದೆ? ಇದಂ ಯೂನಾಂಚ ದುಸ್ಸಹಂ. ಆ ಕುಲತ್ತ ಧಾನ್ಯ ಅದು ಸ್ವಲ್ಪ ಯಂಗ್ ಏಜಲ್ಲಿ ಇರುವವರಿಗೂ ಕೂಡ ಜೀರ್ಣ ಮಾಡಿಕೊಳ್ಳೋದು ಕಷ್ಟವಾದದ್ದು, ಸ್ವಲ್ಪ ಡೈಜೆಸ್ಟ್ ಮಾಡೋದು ಕಷ್ಟವಾದ ಫುಡ್ ಅದು. ಅಂತ ಒಂದು ಪದಾರ್ಥ, ಅದನ್ನ ಸಣ್ಣ ಮಗು, ಅವನಿಗೆ ಒಂದು ಯುವಕ ತಿನ್ನುವ ಒಂದು ಯುವಕನಿಗೂ ಕೂಡ ಜೀರ್ಣ ಮಾಡಿಕೊಳ್ಳಿಕ್ಕೆ ಕಷ್ಟವಾಗಿರುವ ಆ ಪದಾರ್ಥವನ್ನು ಮಗು ತಿಂದಿದೆ ಹಾಗೆ ಅಂತ ವಿಚಿಂತ್ಯ ಚಿಂತನೆ ಮಾಡಿ ತನಯ ತನ್ನ ಮಗಳಾದ ಆ ವಾಸುದೇವನ ಅಕ್ಕನನ್ನು ಬಹುಭರ್ತ್ಸಯಂತ್ಯ ಚೆನ್ನಾಗಿ ಬೈತಾರೆ. ಚೆನ್ನಾಗಿ, ಗೊತ್ತಿಲ್ಲವ ನಿನಗೆ ಮಗುವಿಗೆ ಏನು ತಿನ್ನಿಸಬೇಕು ಹಾಗೆಂತ, ಅದು ಎಷ್ಟು ತಿನ್ನಿಸಿಬಿಟ್ಟಿದ್ಯಾ ಹಾಗೆಂತಲ್ಲ ಬೈದು ತಯ ಮಾತ್ರ ತಾಯಿಯಿಂದ ಭೀತಂ ತುಂಬ ಹೆದರಿಬಿಟ್ಲು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ. ತನಯಸ್ಯ ಕ್ಷೇಮ ಉಪಾಯ ಭಯಂ ಪ್ರಾಪ್ತಂ. ಮಗು ಏನು ಅನಾರೋಗ್ಯ ಆಗಿಬಿಟ್ರೆ ಏನು ಮಾಡೋದು ಅಂತ, ಹೊಟ್ಟೆ ನೋವು ಇತ್ಯಾದಿ ಬಂದ್ಬಿಟ್ರೆ ಏನು ಮಾಡೋದು ಹಾಗೆ ಅಂತ ಭಯಪಡ್ತಾ ಕುಪಿತಂ ಉತ, ಇನ್ನಷ್ಟು ಮಗು ಅಕ್ಕನ ಅಂದರೆ ತನ್ನ ಮಗಳನ್ನ ಕೋಪವನ್ನು ಕೊಂಡು ಮನಸ ಅನುತಪ್ತಂ. ಒಂದ್ಸಲ ಯೋಚನೆ ಮಾಡಿದರೆ ತನ್ನ ಮೇಲೆ ಸಿಟ್ಟು, ಒಂದ್ಸಲ ಯೋಚನೆ ಮಾಡಿದರೆ ಆ ಅಕ್ಕನ ಮೇಲೆ ಸಿಟ್ಟು, ಈ ರೀತಿಯಾಗಿ ಮನಸ್ಸಿನಲ್ಲಿ ತತ್ತರಿಸ್ತಾ ಮದುಪೇಕ್ಷೆಯ ಕಲು ಏವಂ ಅಭೂತ್. ನಾನು ಉಪೇಕ್ಷೆ ಮಾಡಿ ಬೇರೆ ಯಾವುದೋ ಮನೆ ಕೆಲಸಕ್ಕೆ ಹೋಗ್ಬಿಟ್ಟೆ, ನನ್ನಿಂದಲೇ ಇಂಥದ್ದೆಲ್ಲ ಆಯಿತು ಹಾಗೆ ಅಂತ ಪಶ್ಚಾತ್ತಾಪವನ್ನು ಕೂಡ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಪೃಷ್ಟ್ವಾವಗಮ್ಯ ಸಕಲಂ ಚ ತತಃ ಪ್ರವೃತ್ತಂ ಯೂನಾಂ ಚ ದುಸ್ಸಹಮಿದಂ ಶಿಶುನೋಪಭುಕ್ತಂ ಇತ್ತಂ ವಿಚಿಂತ್ಯ ತನಯಾಂ ಬಹುಭರ್ತ್ಸಯಂತ್ಯಾ ಭೀತಂ ತಯೋತ ಕುಪಿತಂ ಮನಸಾನುತಪ್ತಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.